ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ದಿದ್ದಲ್ಲಿ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತುವುದರ ಮೂಲಕ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ. ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಪ್ಪದೆ ಪಡೆಯಿರಿ ಹಾಗೂ ವೀಕ್ಷಿಸಿ ಅಂತ ಹೇಳ್ತಾ, ಇವತ್ತು ಎಕನಾಮಿಕ್ಸ್ ಅಂದರೆ ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂದರೆ ಇಂಗ್ಲೀಷ್ ಕೂಡ ಇದು ಇಂಗ್ಲೀಷ್ ಕ್ವಶನ್ ಪೇಪರ್ ಆಗಿದೆ. ಇದು ಬಂದ್ಬಿಟ್ಟು ಎಕನಾಮಿಕ್ಸ್ ಸೆಕೆಂಡ್ PUC ಎಕನಾಮಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನಲ್ ಬೋರ್ಡ್ ಅವರು ಪ್ರಕಟಿಸಿರುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು 2022 2022ನೇ ಇಸವಿಯಲ್ಲಿ ಸೆಕೆಂಡ್ PUCಯನ್ನು ವ್ಯಾಸಂಗ ಮಾಡುತ್ತಿರುವ ಅಥವಾ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಕ್ವಶನ್ ಪೇಪರ್ ಬಂದ್ಬಿಟ್ಟು ನಿಮಗೆ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಈಗಾಗಲೇ ನಾನು ಎಲ್ಲ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಆಲ್ರೆಡಿ ಕನ್ನಡ ವರ್ಷನ್ನಲ್ಲಿ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ಗಮನಿಸಿಲ್ಲ ಅಂದರೆ ನೀವು ಅದು ಐ ಕಾರ್ಡ್ನಲ್ಲಿ ನಾನು ಹಾಕಿರ್ತೀನಿ, ನೀವು ತಪ್ಪದೇ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಗಮನಿಸ್ಬೋದು ಅಂತ ಹೇಳ್ತಾ, ಮತ್ತು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮಗೆ ಈ ಕ್ವಶನ್ ಪೇಪರ್ನಲ್ಲಿ ತುಂಬಾ ಬದಲಾವಣೆ ಮಾಡಿದ್ದಾರೆ. ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಏನಾದರೂ ನೀವು ಗಮನಿಸಿದ್ರೆ ಮತ್ತು ಈ ಕ್ವಶನ್ ಪೇಪರ್ನ ಗಮನಿಸಿದ್ರೆ 2022ನೇ ಇಸವಿ ವಿದ್ಯಾರ್ಥಿಗಳಿಗೆ ದೊಡ್ಡದ ಒಂದು ಕ್ವಶನ್ ಪೇಪರ್ ಡಿಸೈನಿಂಗ್ನಲ್ಲಿ ಅಥವಾ ಪ್ಯಾಟ್ರನ್ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಯಾಕಂದರೆ 2022ನೇ ಇಸವಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಪ್ರತಿ ಮೇಯ್ನಲ್ಲೂ ಅಥವಾ ಪ್ರತಿ ಭಾಗದಲ್ಲೂ ನಿಮಗೆ ಹೆಚ್ಚುವರಿ ಪ್ರಶ್ನೆಗಳು ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ನಿಮಗೆ ಚೂಸ್ ಮಾಡಲು ಇಲ್ಲಿ ಅವಕಾಶ ಇರುತ್ತೆ. ಅದರಿಂದ ಪ್ರತಿಯೊಬ್ಬರು ಈ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಉತ್ತಮ ಅಂಕ ಗಳಿಸ್ಬೇಕು ಅನ್ನೋದೇ ಈ ವಿಡಿಯೋದ ಅಥವಾ ನಮ್ಮ ಚಾನಲ್ನ ಉದ್ದೇಶವಾಗಿದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನು ಈ ಕ್ವಶನ್ ಪೇಪರ್ ಬಂದ್ಬಿಟ್ಟು ನಿಮಗೆ ಆನ್ಯುವಲ್ ಎಕ್ಸಾಮ್ ಅಂದರೆ 2022ನೇ ಸಾಲಿನಲ್ಲಿ ನಡೆಯೋ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯೋ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಬರುತ್ತೋ ಆನ್ಯುವಲ್ ಎಕ್ಸಾಮ್ ಪ್ಯಾಟ್ರನ್ನು ಇದೇ ಮಾದರಿಯಲ್ಲೇ ಆ ಕ್ವಶನ್ ಪೇಪರ್ ಬರುವಂಥದ್ದು. ಅದರಿಂದ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮೇಯ್ನಲ್ಲೂ ಎಷ್ಟು ಕ್ವಶನ್ಸ್ ಇದ್ದಾವೆ, ಎಷ್ಟು ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕು, ಹಾಗೂ ಎಷ್ಟು ಅಂಕಗಳಿಗೆ ಆ ಕ್ವಶನ್ಸು ನಿಗದಿಯಾಗಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗಮನಿಸ್ಕೊಳ್ಬೇಕಾಗಿ ವಿನಂತಿ. ಯಾಕಂದರೆ ನಮ್ಮದು ಮೈಕ್ ಇಲ್ಲ ಅಥವಾ ಯಾವುದೇ ರೀತಿ ನಮ್ಮದು ಎಡಿಟ್ ಇಲ್ಲ. ಅದರಿಂದ ನಮ್ಮದು ವಾಯ್ಸ್ ಒಂದು ಸ್ವಲ್ಪ ಇದಾಗ್ತಿರ್ಬೋದು. ವ್ಯೂವರ್ಸ್ ಕೂಡ ಕಮ್ಮಿ ಇದ್ದಾರೆ. ಇನ್ನೂ ನಾವು ಹೆಚ್ಚಿನದಾಗಿ ಎಡಿಟ್ ಮಾಡಬೇಕು ಅಂತ ಹೌದು. ಅದರಿಂದ ಪ್ರತಿಯೊಬ್ಬರು ಕೂಡ ಇನ್ನೂ ಅಷ್ಟೊಂದು ಇದಾಗಿಲ್ಲ. ಅದರಿಂದ ಈಗಲಿಂದನೇ ಸಪೋರ್ಟ್ ಮಾಡಿ ಹಾಗೂ ಬೆಂಬಲಿಸಿ ಪ್ರೋತ್ಸಾಹಿಸಿ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ದೆ, ಹಾಗೂ ಪ್ರತಿಯೊಂದು ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ಎಜುಕೇಷನಲ್ ಅಪ್ಡೇಟ್ಸ್ ಇದೇ ಥರ ನಿರಂತರವಾಗಿ ನಮ್ಮ ಚಾನಲ್ನಿಂದ ನಿಮಗೆ ದೊರೀತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ಇಷ್ಟ ಆದರೆ ನಿಮ್ಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಬಂದ್ಬಿಟ್ಟು ಎಕನಾಮಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಇದು ಬಂದು 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಇಟ್ಕೊಟ್ಟಿಲ್ಲ. ಯಾಕಂದರೆ ನಾನು ಕನ್ನಡ ವರ್ಷನ್ನಲ್ಲಿ ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿದ್ದೀನಿ. ಕನ್ನಡ ವರ್ಷನ್ನಲ್ಲಿ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ಕೊಟ್ಟಿಲ್ಲ. 100 ಮಾರ್ಕ್ಸ್ಗೆ ಇರುತ್ತೆ ಮತ್ತು 3 hour 15 minutes ಟೈಮ್ ಇರುತ್ತೆ. ನಂತರ ಇದು ಬಂದು ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರ್ ಆಗಿದೆ. ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, 2 ಇನ್ಸ್ಟ್ರಕ್ಷನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆ ಪಾಯಿಂಟ್ಸ್ ಕಡೆ ಗಮನಿಸೋದಾದರೆ ನಂಬರ್ 1 ಬಂದ್ಬಿಟ್ಟು ರೈಟ್ ದ ಕ್ವಶನ್ ನಂಬರ್ ಲೀಜಿಬಲಿ ಇನ್ ದ ಮಾರ್ಜಿನ್. ಓಕೆ, ಮಾರ್ಜಿನ್ ನೀವು ಮಾಡೋ ತಪ್ಪುಗಳು ಏನಂದರೆ, ಮೊದಲಿಗೆ ನಾನು ಈ ವಿಡಿಯೋ ಅದರಿಂದ ದಯವಿಟ್ಟು ಕೂಡ ಯಾರು ಸ್ಕಿಪ್ ಮಾಡೋದಾಗಲಿ ಅಥವಾ ವಿಡಿಯೋ ಕಟ್ ಮಾಡೋದಾಗಲಿ ಅಥವಾ ಬೇರೆ ಕಡೆ ಗಮನ ಕೊಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕಂದರೆ ನೀವು ನೋಡಿ ಇವಾಗ ಇಲ್ಲಿ ಕೊಟ್ಟಿರೋ ರೈಟ್ ದ ಕ್ವಶನ್ ನಂಬರ್ಸ್ ಲೀಜಿಬಲಿ ಇನ್ ದ ಮಾರ್ಜಿನ್. ನೀವು ಕ್ವಶನ್ಸು ಇವಾಗ ಪಾಯಿಂಟ್ಸ್ ಇರ್ತವೆ, ನಂಬರ್ ಪಾಯಿಂಟ್ 1 ಪಾಯಿಂಟ್ 2 ಕ್ವಶನ್ಸು ಮಾರ್ಜಿನ್ ಇರುತ್ತಲ್ಲ, ಆ ಮಾರ್ಜಿನಿಂದ ಈಚೆಗೆ ನೀವು ಇದಾಕಿರ್ತೀರ ಕ್ವಶನ್ ನಂಬರ್, ಸೀರಿಯಲ್ ಕ್ವಶನ್ ನಂಬರ್ ನೀವು ಹಾಕಿರ್ತೀರ. ನಂತರ ಅದಕ್ಕೆ ಆನ್ಸರ್ ಉತ್ತರಿಸ್ತೀರ. ಓಕೆ, ಇವಾಗ ಒಂದು ಎಕ್ಸಾಂಪಲ್ಗೆ ಯಾವುದನ್ನ ಒಂದು ಕ್ವಶನ್ಸ್ ಇರುತ್ತೆ ಅಂದ್ಕೊಳ್ಳಿ. ಆ ಕ್ವಶನ್ಸ್ನಲ್ಲಿ ನಿಮಗೆ ಕೆಳಗೆ ಪಾಯಿಂಟ್ಸ್ ಬರಿಬೇಕಾಗುತ್ತೆ. ಆ ಪಾಯಿಂಟ್ಸ್ನ ಮಾರ್ಜಿನ್ ಒಳಗೆ ನೀವು ಬರೆಯಲ್ಲ, ಉಟ್ರ ಆಗಿರುತ್ತೆ ಪಾಯಿಂಟ್ಸು. ನಂಬರ್ 1 ನಂಬರ್ 2 ನಂಬರ್ 3 ಅಂತ ಹೇಳ್ಬಿಟ್ಟು ಮಾರ್ಜಿನ್ ಆಚೆಗೆ ನೀವು ಬರೆಯೋದ್ರಿಂದ ಅವ್ರಿಗೆ ಕ್ವಶನ್ಸ್ ಎಲ್ಲಿದ್ದಾವೆ ಮತ್ತು ಪಾಯಿಂಟ್ಸ್ ಯಾವುದು ಕ್ವಶನ್ಸ್ದು ಯಾವುದು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತದೆ.
ಅಲ್ಲಿ ನೀವು ಅಂಕ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಉತ್ತರ ಉತ್ತರ ನೀವೇನು ಬರಿತೀರ ಪಾಯಿಂಟ್ಸು ಅದು ಮಾರ್ಜಿನ್ ಒಳಗೆ ಇರಬೇಕು. ಕ್ವಶನ್ಸ್ ಮಾತ್ರ ಮಾರ್ಜಿನ್ ಹೊರಗಡೆ ಇರಬೇಕು. ಓಕೆ, ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾರಿಗೆ ಅರ್ಥ ಆಗಿಲ್ಲ ಅವರು ಖಂಡಿತ ಕಮೆಂಟ್ ಮಾಡಿ ವಿಡಿಯೋ ಮುಗಿದ ನಂತರ. ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟು ನಾವು ಸೆಕೆಂಡ್ ಇದಕ್ಕೆ ಬರೋದಾದ್ರೆ ಇನ್ಸ್ಟ್ರಕ್ಷನ್ ಸೆಕೆಂಡ್ ಪಾಯಿಂಟಿಗೆ ಬರೋದಾದ್ರೆ ಆನ್ಸರ್ ಫಾರ್ ದ ಕ್ವಶನ್ ಶುಡ್ ಬಿ ಕಂಟಿನ್ಯೂಯಸ್. ಮತ್ತೊಂದು ಏನು ತಪ್ಪು ಮಾಡೋದು ಅಂದರೆ ಒಬ್ಬೊಬ್ಬರು ಇವಾಗ ಫಸ್ಟ್ ಮೇನಲ್ಲಿ ಒಂದು 5 ಕ್ವಶನ್ ಉತ್ತರಿಸಿರ್ತಾರೆ. ಅಲ್ಲ, 5 ಕ್ವಶನ್ ಇರೋದು ಫಸ್ಟ್ ಮೇನಲ್ಲಿ, ಸಾರಿ, ಒಂದು 2 ಕ್ವಶನ್ ಉತ್ತರಿಸಿರ್ತಾರೆ. ಮತ್ತು ಯಾವಾಗೋ ಮೇಯ್ನ್ ಆದಮೇಲೆ 3ನೇ ಪೇಜಾಗೋ 4ನೇ ಪೇಜಾಗೋ ಅಥವಾ 10ನೇ ಪೇಜಾಗೋ ಆ ಥರ ಅಲ್ಲಿ ಉತ್ತರಿಸ್ತಾರೆ. ಅದರಿಂದ ಅವ್ರಿಗೂ ಕೂಡ ಅಷ್ಟೊಂದು ಇದಾಗಲ್ಲ. ಅದರಿಂದ ಕಂಟಿನ್ಯೂಸ್ ಆಗಿ ನೀವು ಉತ್ತರಿಸೋದ್ರಿಂದ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಮೂಡಲು ನಿಮ್ಮ ಮೇಲೆ ಸಾಧ್ಯವಾಗುತ್ತೆ. ಅದರಿಂದ ಕರೆಕ್ಟಾಗಿ ನೀವು ಕ್ವಶನ್ ಶುಡ್ ಬಿ ಕಂಟಿನ್ಯೂಸ್ ಆಗಿ ಬರೆಯೋದ್ರಿಂದ, ಯಾಕಂದರೆ ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಈಗಾಗಲೇ ಕನ್ನಡ ಅದು ಎಕನಾಮಿಕ್ಸ್ ಕನ್ನಡದ ವರ್ಷನಲ್ಲೂ ಮಾಡಿದ್ದೀನಿ. ಅದನ್ನು ನೀವು ಗಮನಿಸಿಲ್ಲ ಅಂದರೆ ಗಮನಿಸಿ. ಅದರೊಳಗೆ ಇನ್ನೂ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರಿಂದ ನೀವು ಕಂಟಿನ್ಯೂಸ್ ಆಗಿ ಬರೆಯೋದ್ರಿಂದ ಒಳ್ಳೆಯದು. ಕಂಟಿನ್ಯೂಸ್ ಆಗಿ ನೀವು ಬರಿಬೋದು, ಯಾಕಂದರೆ ಈ ಬಾರಿ ನಿಮಗೆ ಕಂಟಿನ್ಯೂಸ್ ಆಗಿ ಬರೆಯೋದಕ್ಕೆ ಅದಕ್ಕೋಸ್ಕರ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿರುವಂಥದ್ದು. ಅದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಗಮನಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದು. ನೆಕ್ಸ್ಟು ನಾವು ಕ್ವಶನ್ಸ್ ಕಡೆ ನಾವು ಗಮನ ಹರಿಸೋದಾದ್ರೆ, ಬನ್ನಿ ನಾವು ಕ್ವಶನ್ಸ್ ಕಡೆ ಗಮನ ಹರಿಸೋದಾದ್ರೆ ಪಾರ್ಟ್ ಎ ಅಂತ ಇದೆಯಲ್ಲ, ಪಾರ್ಟ್ ಎನಲ್ಲಿ ನಮಗೆ 5 ಕ್ವಶನ್ಸ್ ಇರ್ತವೆ. ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಯಾವುದೇ ರೀತಿ ನಮಗೆ ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಬದಲಾವಣೆ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ನಮಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಆಗಿರೋದ್ರಿಂದ ಕ್ವಶನ್ ಅಲ್ಲೇ ಇರುತ್ತೆ, ಉತ್ತರನೂ ಅಲ್ಲೇ ಇರುತ್ತೆ. ಅದರಿಂದ 5 ಕ್ವಶನ್ಗೂ ನೀವು ಕಂಪಲ್ಸರಿ ಉತ್ತರಿಸಲೇಬೇಕಾಗುತ್ತೆ. ಇಲ್ಲಾಂದರೆ ಅಂಕ ಕಳ್ಕೊಳ್ಳೋ ಗ್ಯಾರಂಟಿ ಇರುತ್ತೆ, ಅಂಕ ಕಳ್ಕೊತೀರಾ ಅಂತ ಹೇಳ್ತಾ. ಅದಕ್ಕೋಸ್ಕರ ಈ 5 ಕ್ವಶನ್ಗೂ ನಿಮ್ಗೆ ಏನಿಲ್ಲ, ನಿಮ್ಗೆ ಅಥವಾ ನಿಮ್ಮ ನೋಟ್ಸ್ ಅಥವಾ ಅದರಲ್ಲೇ ಕೇಳಿರುವಂಥದ್ದು. ಇದ್ರಾಗೇನು ಜನರಲ್ಲಾಗಿ ಕೇಳೋದು ಏನು ಕಡಿಮೆ ಅಂದ್ಕೊತೀನಿ, ಯಾಕಂದರೆ ನಾವು ಆರ್ಟ್ಸ್ ಓದಿರೋದ್ರಿಂದ ಇದು ಹೇಳ್ತಿರುವಂಥದ್ದು. ಮತ್ತು ಪಾರ್ಟ್ ಎಗೆ ಬರೋದಾದ್ರೆ, ಕ್ವಶನ್ಸ್ ಕಡೆ ನಾವು ಬರೋದಾದ್ರೆ, ಫಸ್ಟ್ ಮೇನಲ್ಲಿ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್. ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ಸ್. ಇಲ್ಲಿ ಯಾವುದೇ ರೀತಿ ನಿಮಗೆ ಚೂಸ್ ಮಾಡೋದಕ್ಕೆ ಅಥವಾ ಎಕ್ಸ್ಟ್ರಾ ಕ್ವಶನ್ಸು ಅಥವಾ ಆಯ್ಕೆ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಇರುವುದಿಲ್ಲ. 5ಕ್ಕೆ 5 ಉತ್ತರಿಸ್ಬೇಕು. ಕರೆಕ್ಟಾಗಿ ಉತ್ತರಿಸಿದ್ರೆ 5 ಅಂಕ ಮಾತ್ರ ದೊರೆಯೋದು. ಓಕೆ, ನೆಕ್ಸ್ಟ್ ನಾವು ಮೊದಲೇ ಕ್ವಶನ್ಗೆ ಬರೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ ಸ್ಟಡಿ. ಓಕೆ, ಇದಕ್ಕೆ ಬರೋದಾದ್ರೆ ಆಪ್ಷನ್ ಎ ನ್ಯಾಷನಲ್ ಇನ್ಕಮ್, ಆಪ್ಷನ್ ಬಿ ಕನ್ಸ್ಯೂಮರ್ ಬಿಹೇವಿಯರ್, ಆಪ್ಷನ್ ಸಿ ಅನ್ಎಂಪ್ಲಾಯ್ಮೆಂಟ್, ಆಪ್ಷನ್ ಡಿ ಫಾರಿನ್ ಟ್ರೇಡ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ, ದ ಶೇಪ್ ಆಫ್ ಆನ್ ಇಂಡಿಫರೆನ್ಸ್ ಕರ್ವ್ ಇಸ್ ನಾರ್ಮಲಿ, ಆಪ್ಷನ್ ಎ ಕನ್ವೆಕ್ಸ್ ಟು ಒರಿಜಿನ್, ಆಪ್ಷನ್ ಬಿ ಕಾನ್ಕೇವ್ ಟು ಒರಿಜಿನ್, ಆಪ್ಷನ್ ಸಿ ಹಾರಿಜಾಂಟಲ್, ಆಪ್ಷನ್ ಡಿ ವರ್ಟಿಕಲ್. ಓಕೆ, ನೆಕ್ಸ್ಟ್ ನಾವು ಥರ್ಡ್ ಕ್ವಶನ್ಗೆ ಹೋಗೋದಾದ್ರೆ, ದ ಮಾರ್ಕೆಟ್ ಸ್ಟ್ರಕ್ಚರ್ ವಿಚ್ ಪ್ರೊಡ್ಯೂಸಸ್ ಹೆಟರೋಜಿನಿಯಸ್ ಪ್ರಾಡಕ್ಟ್ is called ಆಪ್ಷನ್ ಎ ಮೊನೊಪೊಲಿ, ಆಪ್ಷನ್ ಬಿ ಮೊನೊಪೋಲಿಸ್ಟಿಕ್ ಕಾಂಪಿಟೇಷನ್, ಆಪ್ಷನ್ ಸಿ ಪರ್ಫೆಕ್ಟ್ ಕಾಂಪಿಟೇಷನ್, ಆಪ್ಷನ್ ಡಿ ನನ್ ಆಫ್ ದಿ ಎಬೋವ್. ನನಗೆ ಗೊತ್ತಿರೋದು ಹೇಳ್ತೀನಿ. ನನಗೂ ಇಂಗ್ಲೀಷಾಗಿ ಪೂರ್ತಿಯಾಗಿ ಇವು ಗೊತ್ತಿಲ್ಲದೆ ಕಾರಣ ನನ್ ಆಫ್ ದಿ ಎಬೋವ್ ಅಂದರೆ ಈ ಮೇಲಿನವರು ಯಾವುದೂ ಅಲ್ಲ ಅಥವಾ ಈ ಮೇಲಿನವರು ಯಾರೂ ಅಲ್ಲ ಅಂತ ಬರುತ್ತೆ. ಓಕೆ, ತಿಳ್ಕೊಂಡಿರೋರು ನಿಮಗೆ ಮತ್ತೆ ಕೇಳಿಸ್ಕೊಳ್ಳೋ ರೀತಿ ಆಗುತ್ತೆ, ತಿಳಿದಿಲ್ಲದವ್ರಿಗೆ ತಿಳ್ಕೊಂಡಂಗೆ ಆಗುತ್ತೆ ಇದು. ನೆಕ್ಸ್ಟ್ ನಾವು ಫೋರ್ತ್ ಕ್ವಶನ್ಗೆ ಹೋಗೋದಾದ್ರೆ, ದ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್. ಆಪ್ಷನ್ ಎ 1920, ಆಪ್ಷನ್ ಬಿ 1889, ಆಪ್ಷನ್ ಸಿ 1929, ಆಪ್ಷನ್ ಸಿ ಇಲ್ಲಿ ಆಪ್ಷನ್ ಸಿ ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ರಾಂಗ್ ಅಲ್ಲ, ಇಲ್ಲಿ ಕೊಟ್ಟಿರೋದು ರಾಂಗು. ಆಪ್ಷನ್ ಡಿ ಮಾಡ್ಕೊಳ್ಬೇಕಾಗುತ್ತೆ. ಆಪ್ಷನ್ ಡಿ ಬಂದು 2022 ಅಂದರೆ ಅಂದರೆ ಕರೆಂಟ್ ಇಯರ್ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಕರೆಂಟ್ ಇಯರ್ ಅಂದರೆ ಈ ವರ್ಷ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಫಿಫ್ತ್ ಕ್ವಶನ್ಗೆ ಹೋಗೋದಾದ್ರೆ, ಇನ್ ದಿಸ್ ಸ್ಟ್ಯಾಂಡರ್ಡ್ ಆಲ್ ಕರೆನ್ಸೀಸ್ ವರ್ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಗೋಲ್ಡ್. ಓಕೆ, ಆಪ್ಷನ್ ಎ ಮೆಟಲ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಗೋಲ್ಡ್ ಸ್ಟ್ಯಾಂಡರ್ಡ್, ಆಪ್ಷನ್ ಡಿ ನನ್ ಆಫ್ ದಿ ಎಬೋವ್. ಓಕೆ,
ಇವರಲ್ಲಿ ನೀವು ಗಮನಿಸೋದಾದ್ರೆ ನಿಮಗೆ ಇದು ನಿಮ್ಗೆ ಅರ್ಥ ಆಗದೇ ಇರೋ ರೀತಿ ಇದ್ರೆ ಇದರೊಳಗೆ ನೀವು ಕೂಡಲೇ ನೀವು ಕನ್ನಡ ವರ್ಷನಲ್ಲೂ ಕ್ವಶನ್ ಪೇಪರ್ ಮಾಡಿಲಾಗಿದೆ. ಆ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಅಥವಾ ಕ್ವಶನ್ ಪೇಪರ್ನಲ್ಲಿ ಗಮನಿಸಿದ್ರೆ ನಿಮಗೆ ಅರ್ಥವಾಗುವಂಥದ್ದು. ಓಕೆ, ಅದರಿಂದ ಅದನ್ನೊಮ್ಮೆ ಎಲ್ಲರೂ ಪೂರ್ತಿಯಾಗಿ ಗಮನಿಸಿ. ಓಕೆ, ನೆಕ್ಸ್ಟ್ ಮೇನ್ಗೆ ಹೋಗೋದಾದ್ರೆ ಸೆಕೆಂಡ್ ಮೇನ್ಗೆ ಹೋಗೋದಾದ್ರೆ ಆನ್ಸರ್ ಎನಿ 5 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಫಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್. ಓಕೆ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಇಲ್ಲಿ ಇಲ್ಲೂ ಕೂಡ ನಮಗೆ ನೀವು ಗಮನಿಸ್ತಾ ಇರ್ಬೋದು, ಥರ್ಡ್ ಮೇನ್ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಿ, ಇಲ್ಲಿ ಸೆಕೆಂಡ್ ಮೇನಿಂದ ನಿಮಗೆ ರಿಲೀಫ್ ಸಿಕ್ದಂಗೆ. ಯಾಕಂದರೆ ರಿಲೀಫ್ ಅಂದರೆ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಚೂಸ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರುವಂಥದ್ದು. ಆನ್ಸರ್ ಎನಿ 5 ಆಫ್ ದ ಕ್ವಶನ್ಸ್ ನೀವು 5ಕ್ಕೆ ಕರೆಕ್ಟಾಗಿ ಉತ್ತರಿಸಬೇಕು. ಯಾಕಂದರೆ ಫಿಲ್ ಇನ್ ದಿ ಬ್ಲಾಂಕ್ಸ್ ಆಗಿರೋದ್ರಿಂದ ನೀವು 5 ಪ್ರಶ್ನೆಗೆ 5 ಉತ್ತರ ಕರೆಕ್ಟಾಗಿ ಉತ್ತರಿಸಬೇಕು. ಇಲ್ಲಿ ನಿಮಗೆ 8 ಕ್ವಶನ್ಸ್ ಸಿಗುವಂಥದ್ದು. ಪ್ರೀವಿಯಸ್ ಇಯರ್ಸಾಗಿ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಇರಲಿಲ್ಲ. ಆದರೆ ನಿಮಗೆ ಇಲ್ಲಿ 5 ಕ್ವಶನ್ ಎಕ್ಸ್ಟ್ರಾ ಮಾಡೋದಕ್ಕೆ ಸಿಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಅದರಿಂದ ನೀವು ಇದರಲ್ಲೂ ಕೂಡ ಯಾವುದೇ ರೀತಿ ಅಂಕ ಕಳೆದುಕೊಳ್ಳಬಾರದು. ಓಕೆ, ನೆಕ್ಸ್ಟ್ ನಾವು ಕ್ವಶನ್ಸ್ ಕಡೆ ಹೋದರೆ 6th ಕ್ವಶನ್ ಬಂದು ಆ್ಯಸ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ಗೂಡ್ಸ್ ಶಿಫ್ಟ್ಸ್ ಟುವರ್ಡ್ಸ್ ಡ್ಯಾಶ್. ಓಕೆ, ನೆಕ್ಸ್ಟ್ 7th ಕ್ವಶನ್ SMC curve cuts the ABC curve at the dash point of the ABC curve from below. Next 8th question dash is determined at the point where the demand for labor and supply of labor curves intersect. Okay, next now 9th question in monopoly market goods which are sold have no number dash. ನೆಕ್ಸ್ಟ್ ನಾವು ಕ್ವಶನ್ಗೆ ಹೋಗೋದಾದ್ರೆ ಎ ಪಾರ್ಟ್ ಆಫ್ ದ ರೆವೆನ್ಯೂ ಈಸ್ ಪೇಯ್ಡ್ ಔಟ್ ಆ್ಯಸ್ ಡ್ಯಾಶ್ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಬೈ ಲ್ಯಾಂಡ್. ನೆಕ್ಸ್ಟ್ ನಾವು 11th ಕ್ವಶನ್ಗೆ ಹೋಗೋದಾದ್ರೆ ಸೇವಿಂಗ್ಸ್ ಈಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ಡ್ಯಾಶ್. ನೆಕ್ಸ್ಟ್ 12th ಕ್ವಶನ್ ದ ಗೌರ್ನಮೆಂಟ್ ಮೇ ಸ್ಪೆಂಡ್ ಆನ್ ಅಮೌಂಟ್ ಈಕ್ವಲ್ ಟು ದ ರೆವೆನ್ಯೂ ಇಟ್ ಕಲೆಕ್ಟ್ಸ್ ದಿಸ್ ಈಸ್ ನೌನ್ ಆ್ಯಸ್ ಡ್ಯಾಶ್. Next 13th question the Bretton Woods conference held in the year dash. Okay, ನೆಕ್ಸ್ಟ್ ನಾವು ಇಲ್ಲಿ ನಮಗೆ ಸೆಕೆಂಡ್ ಮೇನ್ ಕಂಪ್ಲೀಟ್ ಆಗಿರುವಂಥದ್ದು. ನೆಕ್ಸ್ಟ್ ನಾವು ಥರ್ಡ್ ಮೇನ್ಗೆ ಹೋಗೋದಾದ್ರೆ ಅಂದರೆ ನಮ್ಗೆ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇರುವಂಥದ್ದು. ಇಲ್ಲಿ ಯಾವುದೇ ರೀತಿ ನಮಗೆ ಎಕ್ಸ್ಟ್ರಾ ಕ್ವಶನ್ ಸಿಗುವುದಿಲ್ಲ. ನಾವು ಕರೆಕ್ಟಾಗಿ ಉತ್ತರಿಸಿದರೆ ಕ್ವಶನ್ ಅಲ್ಲೇ ಇರುತ್ತೆ, ಆನ್ಸರ್ ಇಲ್ಲೇ ಇರುತ್ತೆ. ಅದರಿಂದ ಕರೆಕ್ಟಾಗಿ ಉತ್ತರಿಸಿದ್ರೆ 5 ಅಂಕ ದೊರೆಯುವಂಥದ್ದು. ಅದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲೂ ಕೂಡ ಅಂಕ ನಾವು ಕಳೆದುಕೊಳ್ಳಬಾರದು. ಯಾಕಂದರೆ ಈಸಿ ಕ್ವಶನ್ಸ್ ಈಸಿ ಆನ್ಸರ್ ಈಸಿ ಅಲ್ಲ, ಅಲ್ಲೇ ಇರುತ್ತೆ. ಅದನ್ನೇ ಈಸಿಯಾಗಿ ಕರೆಕ್ಟಾಗಿ ಬರೋದ್ರೆ ಅಂಕ ಸಿಗುತ್ತೆ. ನೆಕ್ಸ್ಟ್ ನಾವು ಈ ಕ್ವಶನ್ಸ್ ಕಡೆ ಹೋಗೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್. ಅಲ್ಲಿ ನೋಡಿದಂಗೆ ನಮಗೆ ಇಲ್ಲೂ ಕೂಡ ಅದೇ ರೀತಿ ಇದೆ. ನಾವು ಕ್ವಶನ್ಸ್ ಕಡೆ ನೋಡೋದಾದ್ರೆ 14th ಕ್ವಶನ್ ಬಂದು ಪಾರ್ಟ್ ಎ ಅಂತ ಇದೆ ಮತ್ತು ಪಾರ್ಟ್ ಬಿ ಅಂತ ಇದೆ. ಇಲ್ಲಿ ಕೂಡ ನಾನು ಯಾವುದೇ ರೀತಿಯ ಇಲ್ಲೂ ಕೂಡ ನೀವು ಮಿಸ್ಟೇಕ್ ಮಾಡ್ಕೊಬಾರ್ದು. ಯಾಕಂದರೆ ನಾವು ಸೆಕೆಂಡ್ PU ಓದೋದಕ್ಕಿಂತ ಮುಂಚೆ ಇಲ್ಲಿ ಮಾರ್ಕೆಟ್ ಎಕನಾಮಿ ಅಂದರೆ ನಾವು ಇಲ್ಲಿ ಅದು ಗೊತ್ತಿಲ್ಲ ನನಗೆ, ಸಾರಿ. ಅದರಿಂದ TFC + TVC = ಅಂದರೆ TC ಬರುತ್ತೆ. ಇವಾಗ ಎರಡನೇದಕ್ಕೆ 6 ಮಾರ್ಕ್ ಹಾಕ್ಬಿಡೋದು, ಹೊಂದಿಸಿ ಬರೆಯಿರಿ ಅಂದರೆ TFC 2ರಿಂದ TCಗೆ ಹಿಂಗೆ 6 ಮಾರ್ಕ್ ಹಾಕ್ಬಿಡೋದು ಲೈನ್ ಹಾಕ್ಬಿಟ್ಟು. ಆ ಥರ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೋದ್ರಿ ಅಂದರೆ ಅಂಕ ನಿಮಗೆ ಸಿಗಲ್ಲ, ಅಂಕ ಕಳೆದುಕೊಳ್ತೀರಾ. ಅದರಿಂದ ನೀವು ಯಾವ ರೀತಿ ಮಾಡ್ಬೇಕಂದ್ರೆ ಇವಾಗ TFC + TVC 2 ಅಂತ ಇದ್ದರೆ ಡ್ಯಾಶ್ ಹಾಕ್ಬಿಟ್ಟು ಮುಂದೆ ಪಾರ್ಟ್ ಎ ಪಾರ್ಟ್ ಬಿ ಕ್ವಶನ್ಸ್ ಬರೋದ್ರೆ ಉತ್ತಮ. ಇದ್ರೊಳಗೆ ಕೇವಲ ಆನ್ಸರ್ ಬರೆಯೋದಕ್ಕಿಂತ ಕ್ವಶನ್ಸು ಬರೀರಿ. ನೀವು ಇನ್ನೊಂದು ಏನು ತಪ್ಪು ಮಾಡ್ತೀರಾ ಅಂದರೆ ಇಲ್ಲಿ ABCDE ಅಂತ ಇದೆಯಲ್ಲ, ಅದೇ ನ್ಯೂಮರಿಕಲ್ ಅದೇ ಇದರೊಳಗೆ ಬರಬೇಕು, ಅದೇ ಪ್ಯಾಟ್ರನ್ನೇ ಬರಬೇಕಾಗುತ್ತೆ. ಆನ್ಸರ್ ಕೂಡ ಫಾರ್ ಎಕ್ಸಾಂಪಲ್ಗೆ ಇವಾಗ 2ನೇ ಕ್ವಶನ್ ಬರೀತೀರಾ TFC + TVC ಅಂತ, ಸಣ್ಣದ ಒಂದ್ರಾಗೆ ಸ್ಲ್ಯಾಶ್ ಅಥವಾ ಡ್ಯಾಶ್ ಹಾಕ್ರಿ, ಮುಂದೆ ಸ್ಲ್ಯಾಶ್ ಹಾಕ್ರಿ, ನಂತರ ನೀವು ಎ ಅಂತ ಬರೆದ್ಬಿಟ್ಟು ಆಪ್ಷನ್ ಎ ಅಂತ ಹಾಕ್ಬಿಟ್ಟು TC ಅಂತ ಹಾಕಬೇಕಾಗುತ್ತೆ 2ನೇ ಕ್ವಶನ್ಗೆ ಆನ್ಸರು. ಆ ರೀತಿ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಅಂಕ ದೊರೀತದೆ. ನೀವು 6 ಮಾರ್ಕ್ ಹಾಕೋದು ಅಥವಾ ಇವಾಗ TFC + TVC ಅಂದರೆ ಅಲ್ಲಿ 2ನೇದು ಅಂತ TC ಮುಂದೆ 2ನೇ ಆನ್ಸರ್ ಅಂತ 2ನೇ ಕ್ವಶನ್ದು ಇದು ಆನ್ಸರ್ ಅಂತೇಳಿ ಬರೋದ್ರೆ ಆ ಥರ ಅಂಕ ಗ್ಯಾರಂಟಿ ಕಳ್ಕೊತೀರಾ. ಅದಕ್ಕೆ ಯಾವುದೇ ರೀತಿ ಅಂಕ
ಕೊಡುವುದಿಲ್ಲ. ಅದರಿಂದ ಅದು ಕೂಡ ನೀವು ಗಮನಿಸಬೇಕಾಗಿರೋ ಅಂಶ ಆಗಿದೆ. ಅದರಿಂದ ಯಾರು ಕೂಡ ಇದರಲ್ಲಿ ಅಂಕ ಕಳೆದುಕೊಳ್ಬೇಡಿ. ಪಾರ್ಟ್ ಎಗೆ ನಾವು ಬರೋದಾದ್ರೆ ಮೊದಲನೇದು ಬಂದು ಮಾರ್ಕೆಟ್ ಎಕನಾಮಿ, ಎರಡನೇದು TFC ಪ್ಲಸ್ TVC, ಮೂರನೇದು ಪರ್ಫೆಕ್ಟ್ ಕಾಂಪಿಟೇಷನ್, ನೆಕ್ಸ್ಟ್ ನಾಲ್ಕನೇದು ಆಡಮ್ ಸ್ಮಿತ್, ಓಕೆ. ನೆಕ್ಸ್ಟ್ ಐದನೇದು GDP. ಪಾರ್ಟ್ ಬಿಗೆ ಬರೋದಾದ್ರೆ ನಾವು TC, ಆಪ್ಷನ್ ಎ TC, ಆಪ್ಷನ್ ಬಿ ಪ್ರೈವೇಟ್, ಆಪ್ಷನ್ ಸಿ ಆಪರೇಷನ್ ಆಫ್ ಇನ್ವಿಸಿಬಲ್ ಆ್ಯಂಡ್, ಆಪ್ಷನ್ ಡಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಪ್ಷನ್ ಇ ಪರ್ಫೆಕ್ಟ್ ಇನ್ಫಾರ್ಮೇಷನ್, ಓಕೆ. ನೆಕ್ಸ್ಟ್ ಮೇನ್ಗೆ ನಾವು ಹೋಗೋದಾದ್ರೆ ಆನ್ಸರ್ ಎನಿ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಎ ಸೆಂಟೆನ್ಸ್. ಎನಿ 5 ಅಂತ ಕೇಳಿದ್ದಾರೆ ನಿಮಗೆ. ಟೋಟಲ್ ಆಗಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಅಲ್ಲಿಗೆ ನಿಮಗೆ ಇಲ್ಲೂ ಕೂಡ ನಿಮಗೆ 8 ಕ್ವಶನ್ ಕೊಟ್ಟಿರುವಂಥದ್ದು. ನೀವು ಸೆಕೆಂಡ್ ಮೇನಲ್ಲಿ ಯಾವ ರೀತಿ ಗಮನಿಸಿದ್ರು ಅದೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದೇ ರೀತಿ ನಿಮಗೆ ಇಲ್ಲಿ ಕೂಡ 8 ಪ್ರಶ್ನೆಗಳು ಇರುವಂಥದ್ದು. ಅದರಲ್ಲಿ ಯಾವುದಾದ್ರೂ 5ಕ್ಕೆ ಉತ್ತರಿಸಬೇಕಾಗುತ್ತೆ. ನಾವು ಕ್ವಶನ್ಸ್ ಕಡೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಕ್ವಶನ್ಸ್ ಕಡೆ ಬರೋದಾದ್ರೆ 15th ಕ್ವಶನ್ ಬಂದು ಎಕ್ಸ್ಪ್ಯಾಂಡ್ MRS, ಓಕೆ. ನೆಕ್ಸ್ಟ್ 16th ಕ್ವಶನ್ ಡಿಫೈನ್ ಮಾರ್ಜಿನಲ್ ರೆವೆನ್ಯೂ. ನೆಕ್ಸ್ಟ್ 17th ವಾಟ್ ಈಸ್ ಪ್ರೈಸ್ ಫ್ಲೋರ್. ನೆಕ್ಸ್ಟ್ 18th ವಾಟ್ ಈಸ್ ಮೊನೋಪಲಿ. ನೆಕ್ಸ್ಟ್ 19th ವಾಟ್ ಡೂ ಯು ಮೀನ್ ಬೈ ಫೈನಲ್ ಗುಡ್. ನೆಕ್ಸ್ಟ್ 20th ರೈಟ್ ದ ಮೀನಿಂಗ್ ಆಫ್ ಆಟೋನೋಮಸ್ ಕಾನ್ಸಪ್ಷನ್. ನೆಕ್ಸ್ಟ್ 21 ಗಿವ್ ದ ಮೀನಿಂಗ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸ್. ನೆಕ್ಸ್ಟ್ 22 ವಾಟ್ ಈಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ನೀವು ಇಲ್ಲಿ ಕೂಡ ಯಾವುದೇ ರೀತಿ ಎಕ್ಸ್ಪ್ಯಾಂಡ್ MRSಗೆ ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಅಷ್ಟೇ ಬರಿಬೇಕಾಗುತ್ತೆ. ನೀವು ಹೆಚ್ಚಿನದಾಗಿ ಬರೆಯೋಕೆ ಹೋದರೆ ನಿಮಗೆ ಎಕ್ಸ್ಟ್ರಾದಾಗಿ ಅಂಕಗಳು ಸಿಗಲ್ಲ. ಈ ಕಡೆ ನೀವು ಟೈಮನ್ನು ವೇಸ್ಟ್ ಮಾಡ್ಕೊತೀರಾ. ಇಲ್ಲಿ ನಾನು ಮೊದಲೇ ಹೇಳಿದ ರೀತಿ ಇಲ್ಲಿ 5ಕ್ಕೆ ಉತ್ತರಿಸಿ ಅಂತ ಇದೆ. ನಿಮಗೆ ಸಾಧ್ಯವಾದರೆ 7ಕ್ಕೆ ಉತ್ತರಿಸಿ, ಅಥವಾ ಸಾಧ್ಯವಾದರೆ 8ಕ್ಕೆ 8 ಉತ್ತರಿಸಿ. ಯಾಕಂದರೆ ಒಂದು ನಿಮಗೆ ಕ್ವಶನ್ಸೇ ತಪ್ಪಾಗಿರ್ಬೋದು, ಅಥವಾ ಯಾವುದೋ ಬೈ ಮಿಸ್ಟೇಕಾಗಿ ಕ್ವಶನ್ಸ್ ತಪ್ಪಾಗಿರ್ಬೋದು, ಆಗಿರಲ್ಲ. ಬಟ್ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಅದರಿಂದ ಯಾವನ ಮಿಸ್ ಆಗಿ ಬಂದಿದ್ರು, ಅಥವಾ ನಿಮಗೆ ನೀವೇ ಯಾವ್ದಾರ ನೀವು ಉತ್ತರ ಗೊತ್ತಿದ್ದು ನೀವು ಉತ್ತರ ತಪ್ಪು ಬರೆದಿದ್ರು, ನಿಮಗೆ ಇನ್ನೊಂದರಲ್ಲಿ ಬರೋ ಸಾಧ್ಯತೆಗಳಿರ್ತವೆ, ಬರ್ತವೆ. ಅದರಿಂದ ನೀವು ಅದು ಪೂರ್ತಿಯಾಗಿ ಉತ್ತರಿಸಿದ್ರೆ ಒಂದು ತಪ್ಪಾದ್ರೂ ಇನ್ನೊಂದರಲ್ಲಿ ಸಿಗ್ತದೆ. ಅದರಿಂದ ನೀವು ಸಾಧ್ಯವಾದರೆ ಪೂರ್ತಿ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿ, ಸಮಯದ ಅಭಾವ ಇಲ್ಲ ಅಂದರೆ, ಓಕೆ. ನೆಕ್ಸ್ಟು ನಾವು 4th ಮೇನನ್ನು ಪೂರ್ತಿ ನಾವು ಗಮನಿಸಿದ್ದೀವಿ ಈಗಾಗಲೇ. ನೆಕ್ಸ್ಟು ನಾವು 5th ಮೇನ್ ಅಂದರೆ ಪಾರ್ಟ್ ಬಿಗೆ ಹೋಗೋದಾದರೆ ಇಲ್ಲಿಂದ ನಮಗೆ 2 ಅಂಕದ ಪ್ರಶ್ನೆಗಳು ಸಿಗುವಂಥದ್ದು ನೀವು ಗಮನಿಸ್ತಾ ಇರ್ಬೋದು, ಓಕೆ. ಇಲ್ಲಿ ನೋಡಿ ನೀವು, ಓಕೆ. ನೆಕ್ಸ್ಟು ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂದರೆ 23 and 30 16 ಕ್ವಶನ್ಗಳು ಇರುವಂಥದ್ದು. 16ರಲ್ಲಿ ನೀವು ಎನಿ 9 ಆಫ್ ದ ಫಾಲೋಯಿಂಗ್ 5th ಮೇನ್ ಆನ್ಸರ್ ಎನಿ 9 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 sentences ಈಚ್ ಕ್ವಶನ್ ಕ್ಯಾರೀಸ್ 2 marks, ಓಕೆ. 9 into 2 is equals to 18. ಪ್ರತಿ ಪ್ರಶ್ನೆಗೆ ಅಥವಾ ಪ್ರತಿ ಉತ್ತರಕ್ಕೆ 2 ಅಂಕ, ಒಟ್ಟು 9 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಟೋಟಲ್ ಆಗಿ 16 ಅಥವಾ 17 ಪ್ರಶ್ನೆಗಳು, ನಮಗೆ ಇಲ್ಲಿ 15 ಪ್ರಶ್ನೆಗಳು, 15 2 ಸಾರಿ ಇಷ್ಟೊತ್ತು ಟೈಮ್ ವೇಸ್ಟ್ ಆಗಿ 15 ಪ್ರಶ್ನೆಗಳು ಸಿಗ್ತಿರುವಂಥದ್ದು. ಅದರಿಂದ ನಾವು ಯಾವುದಾದ್ರೂ 9ಕ್ಕೆ ಉತ್ತರಿಸೋಣ. ಸಾಧ್ಯವಾದರೆ ಇನ್ನೂ 2 ಕ್ವಶನ್ಸ್ ಎಕ್ಸ್ಟ್ರಾ ಕ್ವಶನ್ಸ್ 2ಕ್ಕೆ ನಾವು ಉತ್ತರಿಸೋಣ ಅಂತ ಹೇಳ್ತಾ, ಇವಾಗ ಕ್ವಶನ್ಸ್ ಕಡೆ ಹೋಗೋದಾದ್ರೆ ನೀವು ಸಾಧ್ಯವಾದರೆ ಇನ್ನೂ 2 ಹೆಚ್ಚಿನದಾಗಿ ಉತ್ತರಿಸಿ. ಯಾಕಂದರೆ ನಾನು ಆಗಲೇ ಹೇಳಿದ ರೀತಿ ನಿಮಗೆ ಅಂಕಗಳು ಕಳ್ಕೊಳ್ಳೋದಿದ್ರೂ ಮತ್ತೆ ಪುನಃ ನಿಮಗೆ ಬರ್ತವೆ ಅಂತ ಹೇಳ್ತಾ, ಮತ್ತು ಕ್ವಶನ್ಸ್ ಕಡೆ ಬರೋದಾದ್ರೆ 23rd ಕ್ವಶನ್ ವಾಟ್ ಡೂ ಯು ಮೀನ್ ಬೈ ಇನ್ಫೀರಿಯರ್ ಗುಡ್, ಗಿವ್ ಎಕ್ಸಾಂಪಲ್. ಅದಕ್ಕೆ ವಾಕ್ಯ ಬರೀಬೇಕು, ಮತ್ತು ಉದಾಹರಣೆಗೆ 1 ಮಾರ್ಕ್ಸು, ವಾಕ್ಯಗೆ 1 ಮಾರ್ಕ್ಸು. ನೆಕ್ಸ್ಟ್ ನಾವು 24th ಬರೋದಾದರೆ ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್. ನೆಕ್ಸ್ಟ್ 25th ವಾಟ್ ಆರ್ ಲಾಂಗ್ ರನ್ ಕಾಸ್ಟ್ಸ್. 26th ಮೆನ್ಷನ್ ದ 2 ಡಿಟರ್ಮೆಂಟ್ಸ್ ಎ ಫರ್ಮ್ಸ್ ಸಪ್ಲೈ ಕರ್ವ್, ಓಕೆ. ನೆಕ್ಸ್ಟ್ 27th ಡಿಫೈನ್ ಈಕ್ವಿಬ್ರಿಯಮ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ನೆಕ್ಸ್ಟ್ 28th ರೈಟ್ ದ ಮೀನಿಂಗ್ ಆಫ್ ಮೊನೋಪ್ಲಾಸ್ಟಿಕ್ ಕಾಂಪಿಟೇಷನ್ ಆ್ಯಂಡ್ ಗಿವ್ ಆ್ಯನ್ ಎಕ್ಸಾಂಪಲ್.
ನೆಕ್ಸ್ಟ್ 29th, what are the 4 factors of production, mention their rewards. ಓಕೆ, ನೆಕ್ಸ್ಟ್ ನಾವು 13th ಕ್ವಶನ್ಗೆ ಹೋಗೋದಾದ್ರೆ 30 ಕ್ವಶನ್ಸ್ 30 ಕ್ವಶನ್ ನಂಬರ್ 30ಗೆ ಹೋಗೋದಾದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ನಾಮಿನಲ್ ಜಿ ಡಿ ಪಿ ಅಂಡ್ ರಿಯಲ್ ಜಿ ಡಿ ಪಿ. ನಿಮಗೆ ಈ ಕ್ವಶನ್ಸ್ ಏನಾದರೂ ಅರ್ಥ ಆಗ್ತಿಲ್ಲ ಅಂತ ಆದರೆ ಕನ್ನಡ ಮೀಡಿಯಮ್ ಇಂದ ಯಾರಾದರೂ ಅಥವಾ ಇವಾಗ 10th ಇಂದ ಡೈರೆಕ್ಟ್ ಇವಾಗ ಯಾರಾನ ಕಾಮರ್ಸ್ ತಗೊಂಡಿರ್ತಾರೆ ಅಂಥವ್ರಿಗೆ ಯಾವುದಾನ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ರೆ ಕ್ವಶನ್ಸು ಅಥವಾ ಅರ್ಥ ಆಗದೆ ಇರುವ ಸ್ಥಿತಿಯಲ್ಲಿ ನೀವು ಆ ವಿಡಿಯೋ ಗಮನಿಸಿದ್ರೆ, ನಾನು ಕನ್ನಡ ವರ್ಷನ್ನಲ್ಲಿ ಮಾಡಿದ್ದೀನಿ, ಆ ವಿಡಿಯೋ ಗಮನಿಸಿದ್ರೆ ನಿಮಗೆ ಒಂದು ಕ್ವಶನ್ಸ್ನ ಐಡಿಯಾ ಸಿಗುತ್ತೆ. ನೀವು ಈ ಇಂಗ್ಲೀಷಲ್ಲೇ ಉತ್ತರಿಸ್ಬೇಕು ಅಂತ ಇಲ್ಲ, ಎಕ್ಸಾಮ್ನಲ್ಲಿ ಯಾವುದೇ ರೀತಿಯ ರೂಲ್ಸ್ ಇಲ್ಲ. ನೀವು ಕನ್ನಡದಲ್ಲೂ ಕೂಡ ಉತ್ತರಿಸ್ಬೋದು. ನಿಮ್ಮ ಕನ್ನಡದಲ್ಲೂ ಉತ್ತರಿಸಿದ್ರು ನಿಮಗೆ ಅಷ್ಟೇ ಅಂಕ ದೊರೆಯುತ್ತದೆ. ಅದು ನಿಮ್ಮ ಚಾಯ್ಸ್, ನಿಮ್ಮ ಇಷ್ಟ ಅಂತ, ನಿಮ್ಮ ಇಷ್ಟ. ಯಾಕಂದರೆ ಕೆಲವರು ಇಂಗ್ಲೀಷಲ್ಲಿ ಉತ್ತರಿಸ್ತಾರೆ, ಕೆಲವರು ಕನ್ನಡದಲ್ಲಿ ಉತ್ತರಿಸ್ತಾರೆ. ಅದರಿಂದ ಅದು ನಿಮ್ಮ ಚಾಯ್ಸು, ನಿಮಗೆ ಬಿಟ್ಟಿದ್ದು. ಅದರಿಂದ ನೋಡಿ, ಅದರಲ್ಲಿ ಕನ್ನಡದಲ್ಲಾದರೆ ಸಾಧ್ಯವಾದರೆ ಇಂಗ್ಲೀಷಲ್ಲಿ ಉತ್ತರಿಸಿ, ಇಲ್ಲಾಂದರೆ ಕನ್ನಡದಲ್ಲೇ ಉತ್ತರಿಸಿ. ಓಕೆ, ನೆಕ್ಸ್ಟ್ ನಾವು 31th ಕ್ವಶನ್ಗೆ ಬರೋದಾದ್ರೆ ಗಿವ್ ದ ಮೀನಿಂಗ್ ಆಫ್ CRR ಅಂಡ್ SLR. ನೆಕ್ಸ್ಟ್ ನಾವು 32 ಕ್ವಶನ್ಸ್ 32nd ಕ್ವಶನ್ ಬರೋದಾದ್ರೆ ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೇಯರ್ ಅಂಡ್ ರೈಟ್ ಇಟ್ಸ್ ಫಾರ್ಮುಲಾ. ನೆಕ್ಸ್ಟ್ ನಾವು 33 ಕ್ವಶನ್ ಬರೋದಾದ್ರೆ ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಾಕ್ಸ್ ಆಫ್ ಥ್ರಿಫ್ಟ್. ನೆಕ್ಸ್ಟ್ 34th, ರೈಟ್ ವೈ ಪಬ್ಲಿಕ್ ಗೂಡ್ಸ್ ಮಸ್ಟ್ ಬಿ ಪ್ರೊವೈಡೆಡ್ ಬೈ ದ ಗೌರ್ನಮೆಂಟ್. ನೆಕ್ಸ್ಟ್ 35th, ಮೆನ್ಷನ್ ದ 3 ಲಿಂಕೇಜಸ್ ಆಫ್ ಓಪನ್ ಎಕಾನಮಿ ಆರ್ಥಿಕತೆ. ನೆಕ್ಸ್ಟ್ 36th, ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್. ಓಕೆ, ಈ ಮೇನಲ್ಲಿ ನಮಗೆ ಪೂರ್ತಿಯಾಗಿ ಕ್ವಶನ್ಸ್ ಈಗಾಗಲೇ ಅನಾಲಿಸಿಸ್ ಮಾಡ್ಕೊಂಡಿದ್ದೀವಿ ಅಥವಾ ಈಗಾಗಲೇ ಗಮನಿಸಿದ್ದೀವಿ. ಅದರಿಂದ ನಾವು ನೆಕ್ಸ್ಟ್ ಪಾರ್ಟ್ ಸಿ ಕ್ವಶನ್ಸ್, ಇನ್ನು ಇವೆಲ್ಲ 4 ಅಂಕಕ್ಕೆ ಸಿಗುವಂಥದ್ದು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಪಾರ್ಟ್ ಎ ಬಂದು 1 ಅಂಕದ್ದು ಕ್ವಶನ್ಸ್, ಪಾರ್ಟ್ ಬಿ ಬಂದು 2 ಅಂಕದ ಕ್ವಶನ್ಸ್, ಪಾರ್ಟ್ ಸಿ ಬಂದು 4 ಅಂಕದ ಕ್ವಶನ್ಸ್ಗಳಾಗಿವೆ. ಇದು ಗಮನಿಸ್ಬೇಕು ಪ್ರತಿಯೊಬ್ಬರು. ಹಾಗೂ ನಾವು ಈ ಕ್ವಶನ್ಸ್ಗಳ ಕಡೆ ಬರೋದಾದರೆ 6th ಮೇನ್, ಆನ್ಸರ್ ಎನಿ 7 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 12 ಸೆಂಟೆನ್ಸಸ್ ಈಚ್. ಓಕೆ, ಈಚ್ ಕ್ವಶನ್ಸ್ ಕ್ಯಾರೀಸ್ 4 marks. ನಾವು ಯಾವುದಾದರೂ 7ಕ್ಕೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೂ 4 ಅಂಕಗಳು. ಇಲ್ಲಿ 7 × 4 = 28 ಇರೋ ಕಡೆ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆ, ನೆಕ್ಸ್ಟು ನಾವು ಇಲ್ಲಿ ಕ್ವಶನ್ಸ್, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ ಇಲ್ಲಿ ನಮಗೆ 2 + 11 ಕ್ವಶನ್ ಇದ್ದಾವೆ. 11 ಕ್ವಶನ್ಸ್ ಇದ್ದಾವೆ. ಅದರಲ್ಲಿ ನಾವು ಯಾವುದಾದ್ರೂ 7ಕ್ಕೆ ಉತ್ತರಿಸ್ಬೇಕಾಗುತ್ತೆ. ಎಕ್ಸ್ಟ್ರಾ ಕ್ವಶನ್ಸ್ ನಾವು ಇಲ್ಲಿ ಸಾಧ್ಯವಾದರೆ ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ಕ್ವಶನ್ಸ್ಗೆ ಬರೋದಾದರೆ 37th ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ದ ಫ್ಯಾಮಿಲಿ, ಫರ್ಮ್, ವೀವರ್, ಟೀಚರ್ ಕ್ಯಾನ್ ಯೂಸ್ ದೇರ್ ರಿಸೋರ್ಸಸ್ ಟು ಫುಲ್ಫಿಲ್ ದೇರ್ ನೀಡ್ಸ್ ಇನ್ ಎ ಸಿಂಪಲ್ ಎಕನಾಮಿ. ನೆಕ್ಸ್ಟ್ ನಾವು 38th ಬರೋದಾದರೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್. ನೆಕ್ಸ್ಟ್ 39th, ಎಕ್ಸ್ಪ್ಲೈನ್ ಐಸೋಕ್ಯುಯೆಂಟ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್. ಓಕೆ, ನೆಕ್ಸ್ಟ್ 40 ಕ್ವಶನ್ ಬರೋದಾದರೆ ರೈಟ್ ಎ ಬ್ರೀಫ್ ನೋಟ್ ಆನ್ ರಿಟರ್ನ್ ಟು ಸ್ಕೇಲ್. ನೆಕ್ಸ್ಟ್ 41th, ಎಕ್ಸ್ಪ್ಲೈನ್ ದ ಡಿಟರ್ಮೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್. ನೆಕ್ಸ್ಟ್ 42, ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ನೆಕ್ಸ್ಟ್ 43rd ಕ್ವಶನ್ ಬರೋದಾದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ವೈ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಡಿಫರೆನ್ಸ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್ ನಾವು 44th ಕ್ವಶನ್ಗೆ ಬರೋದಾದರೆ ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಆ್ಯನ್ ಎಕನಾಮಿ. ನೆಕ್ಸ್ಟ್ 45th ಕ್ವಶನ್ ಬರೋದಾದರೆ ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್. ನೆಕ್ಸ್ಟ್ 46th, ಎಕ್ಸ್ಪ್ಲೈನ್ ದ ಎಕ್ಸಾಂಪಲ್ ಆಫ್ ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಡೆಕ್ಯುಮುಲೇಷನ್ ಆಫ್ ಇನ್ವೆಂಟೋರಿಯಸ್. ನೆಕ್ಸ್ಟ್ 47th, ಗಿವ್ ದ ಮೀನಿಂಗ್ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್, ಹೌ ಕ್ಯಾನ್ ಇಟ್ ಬಿ obtained graphically. ನೆಕ್ಸ್ಟ್ 48th, ರೈಟ್ ದ ಚಾರ್ಟ್ ಆಫ್ ಕಾಂಪೊನೆಂಟ್ಸ್ ಆಫ್ ಕರೆಂಟ್ ಅಕೌಂಟ್. ಓಕೆ, ನಿಮಗೆ ಇನ್ನೊಂದು ಮಹತ್ವವಾದ ವಿಷಯ ಏನಂದರೆ, ಅಥವಾ
ನಿಮಗೆ ಒಂದು ಗುಡ್ ನ್ಯೂಸ್ ಅಂತ ಅಂದರೆ, ಇವಾಗ 2022ನೇ ಇಸ್ವಿ ಅಥವಾ ಸಾಲಿನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕ್ವಶನ್ಸ್ ಅಂದರೆ ಹೆಚ್ಚುವರಿ ಪ್ರಶ್ನೆಗಳು ನಿಮಗೆ ಆಯ್ಕೆ ಮಾಡಲು ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಆದರೆ ಮುಂದೇನೇ ಇಯರ್ ಇದೇ ಕ್ವಶನ್ ಪೇಪರ್ ಅಥವಾ ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದರೆ ಈ ವರ್ಷದಲ್ಲಿ ಮಾತ್ರ ಈ ಥರ ಕೊಟ್ಟಿರುವಂಥದ್ದು. ಮುಂದಿನ ವರ್ಷ ನಮಗೆ ಇದು 2022ನೇ ಸಾಲಿನಲ್ಲಿ ದ್ವಿತೀಯ PUC ಓದ್ತಾ ಇರೋ ವಿದ್ಯಾರ್ಥಿಗಳು ಮಾತ್ರ ಅನ್ವಯವಾಗುವುದು. ಆದರೆ ಮುಂದೆ ಚೇಂಜ್ ಆಗುತ್ತದೆ. ಅದನ್ನು ಕೂಡ ನೀವು ಯಾರಾದರೂ ವಿಡಿಯೋ ನೋಡಿದ್ದಲ್ಲಿ ಗಮನಿಸಬೇಕಾಗುತ್ತೆ. ಮತ್ತು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳದೆ ನಾವು ಇದಕ್ಕೆ ಪ್ರಿಪೇರ್ ಆಗೋದು ತಪ್ಪಾಗುತ್ತೆ. ಯಾಕಂದರೆ ಈ ವರ್ಷದಲ್ಲಿ ಮಾತ್ರ ಇದು ನೀಡ್ತಿರುವಂಥದ್ದು, ಈ ಥರ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಅಥವಾ ಎಕ್ಸ್ಟ್ರಾ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಡಿಸೈನಿಂಗಲ್ಲಿ ತೊಡಗಿಸಿರುವಂಥದ್ದು. ಓಕೆ, ನಾವು ಪಾರ್ಟ್ ಡಿ ಇದು ಬಂದ್ಬಿಟ್ಟು ನಮಗೆ 6 ಮಾರ್ಕ್ಸ್ ಅಂದರೆ 6 ಮಾರ್ಕ್ಸ್ ಪ್ರತಿ ಪ್ರಶ್ನೆಗೆ ದೊರೆಯುತ್ತಿರುವಂಥದ್ದು. ಇದರಲ್ಲಿ ಬಂದು ನಾವು 7th ಮೈನ್ ಇದರಲ್ಲಿ ಬಂದು ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 20 ಸೆಂಟೆನ್ಸಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ 6 ಮಾರ್ಕ್ಸ್. 4 ಕ್ವಶನ್ಸ್ಗೆ ನಾವು ಇಲ್ಲಿ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೂ 6 ಮಾರ್ಕ್ಸ್. ಇಲ್ಲಿ 3rd ಕ್ವಶನ್ ನೀವು ಗಮನಿಸ್ತಾ ಇದ್ದೀರಾ, ನಾವು ಸ್ಕ್ರಾಲ್ ಮಾಡಿದಾಗ ನೋಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಇವಾಗ ಕ್ವಶನ್ಸ್ಗಳು ನೋಡೋದಾದ್ರೆ explain the law of diminishing marginal utility with the help of a table and diagram. Next 50 questions, explain the features of indifference curves with the help of diagrams. Next 51, explain the simultaneous shift of demand and supply curves in perfect computation with the help of diagrams. ನೆಕ್ಸ್ಟ್ ನಾವು ಸ್ಕ್ರಾಲ್ ಮಾಡ್ತಾ ಹೋಗ್ತಿದ್ರೆ ನಿಮಗೆ 52 ಕ್ವಶನ್ಸ್ಗಳಾದರೆ ದ ಮಾರ್ಕೆಟ್ ಡಿಮ್ಯಾಂಡ್ ಕರ್ವ್ ಆಫ್ ಎ ಕಮಾಡಿಟಿ ಆನ್ ದ ಟೋಟಲ್ ಕಾಸ್ಟ್ ಫಾರ್ ಎ ಮೊನೋಪಲಿ ಫಾರ್ಮ್ ರೆಡ್ಯೂಸಿಂಗ್ ದ ಕಮಾಡಿಟಿ ಆರ್ ಗಿವನ್ ಬೈ ದ ಸ್ಕೆಡ್ಯೂಲ್ಸ್ ಬಿಲೋ. ಯೂಸ್ ದ ಇನ್ಫಾರ್ಮೇಷನ್ ಟು ಕ್ಯಾಲ್ಕುಲೇಟ್ ದ ಫಾಲೋಯಿಂಗ್. ಆಪ್ಷನ್ ಎ ಬಂದ್ಬಿಟ್ಟು ಎಲ್ಲ ಇವು ಕ್ವಶನ್ಸ್ ಆಗಿರ್ತವೆ. ಆಪ್ಷನ್ ಎ ಬಂದ್ಬಿಟ್ಟು ದ MR and MC ಸ್ಕೆಡ್ಯೂಲ್ಸ್. ನೆಕ್ಸ್ಟ್ ಆಪ್ಷನ್ ಬಿ ದ ಕ್ವಾಂಟಿಟಿ ಫಾರ್ with the MR and MC are equal. Next option C, the equilibrium quantity of output and the equilibrium price of the commodity. Next option D, the total revenue, the total cost and the total profit in equilibrium. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ನೀವು ಗಮನಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಟೋಟಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಇಲ್ಲಿ ಕೆಳಗಡೆ ಬಂದರೆ ಡೆಪ್ತ್ ಬಂದರೆ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಒಟ್ಟು ಸೀಮಂತ, ಸರಾಸರಿ ಉತ್ಪನ್ನ, ಒಟ್ಟು ಸೀಮಂತ ಓಕೆ ನಮಗೂ ಗೊತ್ತಿಲ್ಲ, ಸಾರಿ. ನೆಕ್ಸ್ಟ್ ನಾವು ಗಮನಿಸಿದ್ರ ಓಕೆ. ನಾವು ನೆಕ್ಸ್ಟು ಕ್ವಶನ್ಸ್ಗೆ ಹೋಗೋದಾದ್ರೆ 53rd ಕ್ವಶನ್ಗೆ ಹೋಗೋದಾದ್ರೆ ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮನಿ ಆ್ಯಂಡ್ ಹೌ ಡಸ್ ಮನಿ ಓವರ್ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ರೆಸಿಪ್ಟ್ಸ್. ನೆಕ್ಸ್ಟ್ 56th ಕ್ವಶನ್ ರೈಟ್ ಎ ನೋಟ್ ಆನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ಈ ಮೇನ್ನಲ್ಲಿ ನಮಗೆ ಸಂಪೂರ್ಣ ಪ್ರಶ್ನೆಗಳು ಈಗಾಗಲೇ ನೋಡಿದ್ದೀವಿ ಅಥವಾ ತಿಳಿದಿದ್ದೀವಿ. ನೆಕ್ಸ್ಟ್ ನಾವು 8th ಮೇನ್ಗೆ ಹೋಗೋದಾದರೆ ಅಂದರೆ ಲಾಸ್ಟ್ ಮೇನ್ ಇದಾಗಿರ್ತದೆ. ನಾವು ಕನ್ನಡದಲ್ಲಿ ಸಂಭವನೀಯ ಪ್ರಶ್ನೆಗಳು ಅಂತ ಕರಿತೀವಿ. ಇಲ್ಲಿ ಬಂದ್ಬಿಟ್ಟು ಪಾರ್ಟ್ ಇನಲ್ಲಿ ನಾವು ಕ್ವಶನ್ಸ್ ನೋಡೋದಾದ್ರೆ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್. ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೂ 5 ಅಂಕ ಇರ್ತವೆ. ಯಾವುದಾದ್ರೂ 2ಕ್ಕೆ ಉತ್ತರಿಸಬೇಕಾಗುತ್ತೆ. ಕ್ವಶನ್ಸ್ ಕಡೆ ನಾವು ನೋಡೋದಾದ್ರೆ ಕನ್ಸ್ಯೂಮರ್ ವಾಂಟ್ಸ್ ಟು ಕನ್ಸ್ಯೂಮ್ 2 goods. ದ ಪ್ರೈಸ್ ಆಫ್ ಬನಾನಾ ಇಸ್ ₹5 and ದ ಪ್ರೈಸ್ ಆಫ್ ಮ್ಯಾಂಗೋಸ್ ಇಸ್ ₹10. ದ ಕನ್ಸ್ಯೂಮರ್ ಇನ್ಕಮ್ ಇಸ್ ಟೋಟಲ್ ಇನ್ಕಮ್ ₹40 ಆಗಿರುತ್ತೆ. ನೆಕ್ಸ್ಟ್ ನಾವು ಕ್ವಶನ್ಸ್ ಕಡೆ ನೋಡೋದಾದ್ರೆ ಅದರಲ್ಲಿ ಸಬ್ ಕ್ವಶನ್ಸ್ ಅಂತ ಕರಿತಾರೆ ಇದನ್ನು. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ಆಪ್ಷನ್ ಇ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ ಅಲ್ಲಿಗೆ 5 ಕ್ವಶನ್ಸ್ ಕೊಟ್ಟಿದ್ದಾರೆ ಸಬ್ ಕ್ವಶನ್ಸ್. 5 ಸಬ್ ಕ್ವಶನ್ಸ್ಗೂ ಉತ್ತರಿಸಿದ್ರೆ ನಮಗೆ 5 ಅಂಕ ದೊರೆಯೋದು. ಓಕೆ, ನಾವು ಸಬ್ ಕ್ವಶನ್ಸ್ ನೋಡೋದಾದ್ರೆ ಆಪ್ಷನ್ ಎ, ಹೌ ಮಚ್ ಬನಾನಾಸ್ ಕ್ಯಾನ್ ಶಿ ಅಥವಾ ಇ ಕನ್ಸ್ಯೂಮರ್ಸ್ ಇಫ್ ಶಿ ಸ್ಪೆಂಡ್ಸ್ ಹರ್ ಎಂಟೈರ್ ಇನ್ಕಮ್ ಆನ್ ದಟ್ ಗುಡ್. ನೆಕ್ಸ್ಟ್ ಆಪ್ಷನ್ ಬಿ ಸಾರಿ. ನೆಕ್ಸ್ಟ್ ಸೆಕೆಂಡ್
Question B. How much mangoes can she consumes if she spends her entire income on the good? Question C. Is the slope of budget line downward or upward? Option Question D. Are the bundles on the budget line equal to the consumer income or not? Question E. If you want to have more of bananas, you have to give up mangoes. Is it true? ಓಕೆ 5 ಕ್ವಶನ್ಸು ನೀವು ಗಮನಿಸಿದ್ದೀರಾ. ನೆಕ್ಸ್ಟ್ ನಾವು 58th ಕ್ವಶನ್ಗೆ ಹೋಗೋದಾದರೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ದ ಟೋಟಲ್ ರೆವೆನ್ಯೂ ಆರ್ ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ average revenue schedules in the following table when market price of each unit of good is rupees 10, quantity sold 012, ಟೋಟಲ್ ಆಗಿ 6 ಕೊಟ್ಟಿದ್ದಾರೆ. ನೆಕ್ಸ್ಟು TR MR AR ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಂತ ಉತ್ಪನ್ನ ಕಂಡುಹಿಡಿಯಬೇಕಾಗುತ್ತೆ. ನೀವು ಅದನ್ನು ಗಮನಿಸಿದ್ರೆ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಅದನ್ನು ಗಮನಿಸಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾವು ಇಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್, ಇವು ಟೇಬಲ್ ಈ ಥರ ಇದು ಮಾಡೋಕೆ ಬರ್ದೋ ಇರೋ ಬ್ಲೈಂಡ್ ಸ್ಟೂಡೆಂಟ್ಸ್, ದೃಷ್ಟಿ ಒಂದು ಸ್ವಲ್ಪ ವಿಕಲ ಆಗಿರೋ ಅಂಥ ಸ್ಟೂಡೆಂಟ್ಸ್ಗಳಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಪ್ರಶ್ನೆಗಳು ಇಲ್ಲಿ ಫಾರ್ಮ್ ಆಗಿ ಕೊಟ್ಟಿರ್ತಾರೆ. ಇದನ್ನು ಬೇರೆಯವ್ರು ಬರೋದ್ರೆ ನಿಮ್ಗೆ ಅಂಕ ಇರೋದಿಲ್ಲ. ಅಲ್ಲಿ ಇನ್ವಿಜಿಲೇಟ್ರು ಮೋಸ್ಟ್ಲಿ ಮೇ ಬಿ ಇನ್ವಿಜಿಲೇಟ್ರು ಸೇನ್ ಆಗಬೇಕಾಗುತ್ತೆ ಅಲ್ಲಿ. ಅದರಿಂದ ಯಾರು ಕೂಡ ಇವು ಬರೆಯೋಕೆ ಹೋಗಬೇಡಿ, ನಿಮಗೆ ಅಂಕಗಳು ಸಿಗಲ್ಲ. ಇದಕ್ಕೆ ಆನ್ಸರ್ ಗೊತ್ತು, ಅವಕ್ಕೆ ಆನ್ಸರ್ ಗೊತ್ತಿಲ್ಲ. ಅದರಿಂದ ಇದನ್ನು ಬರೋದ್ರೆ ನನಗೆ ಅಂಕ ಸಿಗುತ್ತೆ ಅಂತ ನೀವು ಬರೋದ್ರೆ ಅಂಕ ಸಿಗಲ್ಲ. ಓಕೆ, ಇಲ್ಲಿ ಕ್ವಶನ್ಸ್ ನೋಡೋದಾದ್ರೆ ನಾವು ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ TR MR ಆ್ಯಂಡ್ AR. ನೆಕ್ಸ್ಟ್ ನಾವು 59th ಕ್ವಶನ್ ಕೊಟ್ಟಿದ್ದಾರೆ. ಬ್ಲೈಂಡ್ ಸ್ಟೂಡೆಂಟ್ಗೆ ಅದು ಒಂದೇ ಕ್ವಶನ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. 59th ಕ್ವಶನ್ನು ಇದು ನಿಮಗೆ ಕೊಟ್ಟಿರೋದು. ರೈಟ್ ಎ ನೋಟ್ ಆನ್ ಡೆಮಾನಿಟೈಸೇಷನ್. ನೆಕ್ಸ್ಟ್ ನಾವು 16th ಕ್ವಶನ್ಸ್ ಅಂದರೆ ಲಾಸ್ಟ್ ಕ್ವಶನ್, ಈ ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್, 60ನೇ ಕ್ವಶನ್ ಅಂದರೆ 60 ಕ್ವಶನ್ ಆಗಿದೆ. ನೇಮ್ ದ ಕರೆನ್ಸೀಸ್ ಆಫ್ ಎನಿ 5 ಕಂಟ್ರೀಸ್ ಆಫ್ ದ ಫಾಲೋಯಿಂಗ್: USA, UK, ಜರ್ಮನಿ, ಜಪಾನ್, ಚೈನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್, ರಷ್ಯಾ. ಓಕೆ, ಇಷ್ಟು ನಿಮಗೆ ಇಷ್ಟೊತ್ತು ನೀವು ಯಾರ್ಯಾರು ವಿಡಿಯೋವನ್ನು ಪೂರ್ತಿಯಾಗಿ ಗಮನಿಸಿದ್ರಿ, ನಿಮಗೆ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ನಿಮಗೆ ಓದಿನ ಮೇಲೆ ಅಷ್ಟು ಆಸಕ್ತಿ ಇದೆ, ಇದ್ರ ಮುಖಾಂತರ ನಾವು ತಿಳಿದುಕೊಳ್ಬೋದು. ಯಾರ್ಯಾರು ನೋಡಿದ್ದೀರ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೂ ನೀವು ಎಕ್ಸಾಮ್ನಲ್ಲಿ ಖಂಡಿತ ನೀವು ಎಕ್ಸಾಮ್ನ ಎದುರಿಸಿ ಹಾಗೂ ಉತ್ತಮವಾದ ಅಂಕವನ್ನು ಗಳಿಸಿ. ಹಾಗೂ ಇನ್ನೊಂದು ಮೇನ್ ಥಿಂಗ್ ಅಥವಾ ಇನ್ನೊಂದು ಇದು ಹೇಳೋದಾದರೆ, ಮುಖ್ಯ ಇಂಪಾರ್ಟೆಂಟ್ ಮಾಹಿತಿ ಹೇಳೋದಾದರೆ, ಈಗಲೇ ನೀವು ಈ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಹಾಗೂ ಈಗಿನಿಂದನೇ ನೀವು ಸೀರಿಯಸ್ ಆಗಿ ಪ್ರತಿಯೊಬ್ಬರು ಕೂಡ ಈಗಿನಿಂದ ಶುರು ಮಾಡಬೇಕಾಗುತ್ತೆ ಓದೋದು. ಯಾಕಂದರೆ ನಿಮ್ಗೆ ಎಕ್ಸಾಮ್ ತೀರಾ ಹತ್ರ ಇರೋದ್ರಿಂದ ನೆಗ್ಲಿಜೆನ್ಸಿ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ, ಯಾರಿಗೂ ನಷ್ಟ ಆಗಲ್ಲ. ಅದರಿಂದ ಪ್ರತಿಯೊಬ್ಬರು ಇಂಟೆನ್ಷನ್ ಏನು ಓದೋದು, ಪ್ರತಿಯೊಬ್ಬರು ಇಂಟೆನ್ಷನ್ ಒಳ್ಳೆ ಅಂಕ ಗಳಿಸೋದೇ ಆಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಕ್ವಶನ್ ಪೇಪರ್ ಮುಖಾಂತರ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೂ ಉತ್ತಮ ಅಂಕ ಗಳಿಸಿ. ಇನ್ನೂ ನಮ್ಮ ಚಾನಲ್ನಲ್ಲಿ ಎಜುಕೇಷನಲ್ ಅಪ್ಡೇಟ್ಸ್ ಈ ರೀತಿ ತುಂಬಾ ಬರ್ತವೆ ಮುಂದೆ. ಅದರಿಂದ ಕೂಡಲೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ರಿಗೂ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.